ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಪ್ರದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವ ವಿಚಾರ ಕದ್ರಿ ದೇವಸ್ಥಾನ ಹಾಗೂ ಅದರ ಸ್ಥಳ ಪುರಾಣ. ಮಂಗಳೂರು ಜಿಲ್ಲೆಯ ಕದ್ರಿ ಬೆಟ್ಟದ ಮೇಲೆ ನೆಲೆ ನಿಂತಿರುವ ಈ ಮಂಜುನಾಥೇಶ್ವರ ದೇವಸ್ಥಾನವು ತುಂಬ ಪುರಾತನವಾದದ್ದು. ಇದನ್ನು ಸುಮಾರು 10-11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂಬ ಪ್ರತೀತಿ ಇದೆ. ಹಾಗೆಯೇ 14ನೇ ಶತಮಾನದಲ್ಲಿ ಇದನ್ನು ಸಂಪೂರ್ಣ ಕಲ್ಲಿನ ರಚನೆಯನ್ನಾಗಿ ಮಾಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿರುವಂತಹ ಶಿವಲಿಂಗವನ್ನು ಕದ್ರಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂಬ ಪ್ರತೀತಿಯೂ ಕೂಡ ಇದೆ. ವರ್ಷಕ್ಕೆ ಸಾವಿರಾರು ಜನರು ಭೇಟಿ ನೀಡುವಂತಹ ಈ ದೇವಸ್ಥಾನಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹಾಗಾದರೆ ಬನ್ನಿ ಜನರೇ, ಈ ದೇವಸ್ಥಾನದ ಇತಿಹಾಸವೇನು, ಅಲ್ಲಿನ ಸ್ಥಳ ಪುರಾಣವೇನು, ಯಾರಿಂದ ಈ ದೇವಸ್ಥಾನ ನಿರ್ಮಿಸಲ್ಪಟ್ಟಿದೆ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಸ್ನೇಹಿತರೆ, ಈ ದೇಗುಲದ ಇತಿಹಾಸದ ಬಗ್ಗೆ ಮಾತನಾಡುತ್ತಾ ಬಂದಾಗ ಇಲ್ಲಿ ನಮಗೆ ಮೊದಲ ಬರುವ ಹೆಸರು ಜಮದಗ್ನಿ ಮುನಿ. ಹೌದು ಸ್ನೇಹಿತರೆ, ಈ ಜಮದಗ್ನಿ ಮುನಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಪರಶುರಾಮರ ತಂದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಈ ಜಮದಗ್ನಿ ಮುನಿಯು ತನ್ನ ಪತ್ನಿ ರೇಣುಕಾದೇವಿ ಹಾಗೂ 5 ಮಕ್ಕಳೊಂದಿಗೆ ಆಶ್ರಮದಲ್ಲಿ ವಾಸವಾಗಿರುತ್ತಾರೆ. ಈ 5ರಲ್ಲಿ ಪರಶುರಾಮರು ಕೊನೆಯ ಮಗನಾಗಿರುತ್ತಾರೆ ಹಾಗೂ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಒಮ್ಮೆ ಜಮದಗ್ನಿಯ ಆಶ್ರಮಕ್ಕೆ ರಾಜ ಕಾರ್ತವೀರ್ಯಾರ್ಜುನನು ಭೇಟಿ ನೀಡುತ್ತಾನೆ. ಈ ಸಂದರ್ಭದಲ್ಲಿ ಆ ರಾಜನಿಗೆ ಆಶ್ರಮದಲ್ಲಿರುವಂತಹ ಹೋಮಧೇನು ಕಣ್ಣಿಗೆ ಬೀಳುತ್ತೆ. ರಾಜರ ಅರಮನೆಯಲ್ಲಿರಬೇಕಾದಂತಹ ಈ ಹೋಮಧೇನು ಆಶ್ರಮದಲ್ಲಿ ಹೇಗೆ ಇದೆ ಅಂತ ಹೇಳಿ ಆಶ್ಚರ್ಯಗೊಳ್ತಾರೆ. ಹೀಗೆ ಆಶ್ಚರ್ಯಗೊಂಡಂತಹ ಆ ರಾಜನು ಜಮದಗ್ನಿಯ ಬಳಿ ಹೋಮಧೇನು ತನಗೆ ಕೊಡುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಜಮದಗ್ನಿಯು ಇದಕ್ಕೆ ನಿರಾಕರಿಸುತ್ತಾರೆ. ಇದರಿಂದ ಕೋಪಗೊಂಡಂತಹ ಆ ರಾಜ ಜಮದಗ್ನಿಯನ್ನು ಅವಮಾನ ಮಾಡಿ ಹೊರಟು ಹೋಗುತ್ತಾರೆ. ಈ ವಿಚಾರವನ್ನು ತಿಳಿದಂತಹ ಪರಶುರಾಮರು ಆ ರಾಜನನ್ನು ಬೆನ್ನಟ್ಟಿ ಹೋಗುತ್ತಾರೆ. ಹೀಗೆ ಬೆನ್ನಟ್ಟಿ ಹೋದಂತಹ ಪರಶುರಾಮರಿಗೆ ಆ ರಾಜನು ನರ್ಮದಾ ನದಿಯ ತಟದಲ್ಲಿ ಭೇಟಿಯಾಗುತ್ತಾನೆ. ಹೀಗೆ ಭೇಟಿಯಾದಾಗ ಇವರಿಬ್ಬರ ನಡುವೆ ವಾಗ್ವಾದ ಶುರುವಾಗಿ ಯುದ್ಧವೇ ನಡೆದು ಹೋಗುತ್ತದೆ. ಆಗ ಪರಶುರಾಮರು ಆ ರಾಜನನ್ನು ಸಂಹಾರ ಮಾಡುತ್ತಾರೆ. ಈ ರೀತಿ ಸಂಹಾರ ಮಾಡಿದ ಪರಶುರಾಮರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಇದರ ಪಾಪ ವಿಮೋಚನೆಗಾಗಿ ಪರಶುರಾಮರು ತಪಸ್ಸಿಗೆ ತೆರಳುತ್ತಾರೆ. ಇತ್ತ ವಿಚಾರ ತಿಳಿದ ಆ ರಾಜನ ಮಕ್ಕಳು ಪರಶುರಾಮ ತಪಸ್ಸಿಗೆ ಹೋಗಿದ್ದನ್ನು ತಿಳಿದು ಇದು ಸರಿಯಾದ ಸಮಯವೆಂದು ಭಾವಿಸಿ ಆ ಜಮದಗ್ನಿಯ ಆಶ್ರಮಕ್ಕೆ ನುಗ್ಗಿ ಜಮದಗ್ನಿಯನ್ನು ಕೊಲ್ಲುತ್ತಾರೆ. ಈ ವಿಚಾರ ತಿಳಿದ ಪರಶುರಾಮರು ಕೆಂಡಾಮಂಡಲವಾಗುತ್ತಾರೆ. ಪರಶುರಾಮರು ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡಬೇಕು ಅಂತ ಪಣತೊಡ್ತಾರೆ. ಅದೇ ರೀತಿ ಪರಶುರಾಮರು ಭರತಖಂಡದಲ್ಲಿ 21 ಸಲ ಪ್ರದಕ್ಷಿಣೆ ಹಾಕುವ ಮೂಲಕ ಅಲ್ಲಿರುವಂತಹ ಎಲ್ಲ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡ್ತಾರೆ. ಆದರೂ ಕೂಡ ಪರಶುರಾಮರ ಕೋಪ ಕಡಿಮೆ ಆಗುವುದಿಲ್ಲ. ಮತ್ತೆ ಕೊಡಲಿಯನ್ನು ಹಿಡಿದು ಮತ್ತೆ ಸಂಹಾರ ಮಾಡಲು ನಿಂತಾಗ ತ್ರಿಲೋಕಗಳು ಸಹ ನಡುಗುತ್ತದೆ. ಕೋಪಗೊಂಡ ಪರಶುರಾಮರಿಂದ ಲೋಕರಕ್ಷಣೆಯನ್ನು ಮಾಡಲು ಮುಕ್ಕೋಟಿ ದೇವತೆಗಳು ಕಶ್ಯಪ ಮಹರ್ಷಿಯ ಬಳಿ ಬಂದು ಬೇಡಿಕೊಳ್ತಾರೆ. ಆಗ ಕಶ್ಯಪ ಮಹರ್ಷಿಗಳು ಬ್ರಾಹ್ಮಣನ ರೂಪದಲ್ಲಿ ಪರಶುರಾಮರ ಬಳಿ ಹೋಗಿ ಇಡೀ ಭೂಮಂಡಲವನ್ನೇ ಪರಶುರಾಮರಿಂದ ದಾನವಾಗಿ ಪಡೆದುಕೊಳ್ತಾರೆ. ಇಡೀ ಭೂಮಂಡಲವನ್ನೇ ದಾನವಾಗಿ ನೀಡಿದಂತಹ ಪರಶುರಾಮರಿಗೆ ಭೂಮಿಯಲ್ಲಿ ನೆಲೆ ನಿಲ್ಲಲು ಜಾಗವಿರಲ್ಲ. ಆಗ ಪರಶುರಾಮರು ತನಗಾಗಿ ನೆಲೆಯನ್ನು ಅರಸುತ್ತಾ ದಕ್ಷಿಣದ ತಪ್ಪಲಿನಲ್ಲಿರುವ ಪಶ್ಚಿಮ ಘಟ್ಟಕ್ಕೆ ಬರ್ತಾರೆ. ಅಲ್ಲಿ ಶಿವನನ್ನ ಕುರಿತು ಘೋರ ತಪಸ್ಸನ್ನು ಮಾಡ್ತಾರೆ. ಪರಶುರಾಮರ ಈ ಘೋರ ತಪಸ್ಸಿಗೆ ಶಿವನು ಪ್ರತ್ಯಕ್ಷರಾಗಿ ಪರಶುರಾಮರಲ್ಲಿ ಹೀಗೆನ್ನುತ್ತಾರೆ: ಕದಳೀವನ ಎಂಬ ಶಿವಸಾನ್ನಿಧ್ಯ ಪ್ರದೇಶವೊಂದು ಸಮುದ್ರದ ಒಳಗೆ ಇದೆ. ಅದು ಶ್ರೇಷ್ಠ ಮುನಿಗಳೆಲ್ಲ ತಪಸ್ಸು ಮಾಡಿರುವ ಪವಿತ್ರ ಜಾಗವದು. ನಾನು ಅಲ್ಲಿ ಮಂಜುನಾಥ ಸ್ವಾಮಿಯಾಗಿ ಅವತಾರ ಮಾಡುತ್ತೇನೆ.
ನೀನು ಸಮುದ್ರ ರಾಜನಿಂದ ಆ ಕದಡಿವನ ಅಂದರೆ ಕದ್ರಿಯನ್ನು ಬಿಟ್ಟುಕೊಡುವಂತೆ ಕೇಳಿಕೊ. ನಾನು ಅಲ್ಲಿ ಲಿಂಗ ರೂಪವಾಗಿ ದರ್ಶನವನ್ನು ನೀಡುತ್ತೇನೆ. ಹಾಗೆಯೇ ಅಲ್ಲಿ ವಿಶ್ವಕರ್ಮರನ್ನು ಕರೆದು ದೇವಸ್ಥಾನವನ್ನು ನಿರ್ಮಿಸು. ಹಾಗೆಯೇ ಪಟ್ಟಣವನ್ನು ನಿರ್ಮಿಸು. ನಿನ್ನಿಂದ ಸೃಷ್ಟಿಯಾಗುವ ಈ ಊರಿಗೆ ತುಳುನಾಡು ಎಂದು ಹೆಸರು ಬರಲಿ ಎಂದು ಪರಶುರಾಮನನ್ನು ಶಿವನು ಅನುಗ್ರಹಿಸುತ್ತಾರೆ. ನಂತರ ಪರಶುರಾಮರು ಸಮುದ್ರ ರಾಜನಲ್ಲಿಗೆ ಬಂದು ಸಮುದ್ರ ರಾಜನಲ್ಲಿ ಕದಡೀವನವನ್ನು ಬಿಟ್ಟುಕೊಡುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ಇದಕ್ಕೆ ಸಮುದ್ರ ರಾಜರು ಒಪ್ಪುವುದಿಲ್ಲ. ನಂತರ ಕೋಪಗೊಂಡ ಪರಶುರಾಮರು ತನ್ನ ಕೈಯಲ್ಲಿದ್ದ ಕೊಡಲಿಯನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ಇದರಿಂದ ಬೆದರಿದ ಸಮುದ್ರ ರಾಜನು ಕದಡೀವನದಿಂದ ಹಿಂದೆ ಸರಿದು ಕದಡೀವನವನ್ನು ಪರಶುರಾಮರಿಗೆ ಬಿಟ್ಟುಕೊಡುತ್ತಾರೆ. ನಂತರ ಪರಶುರಾಮರು ಶಿವನ ಆದೇಶದಂತೆ ಕದಡೀವನಕ್ಕೆ ಬಂದಾಗ ಶಿವನು ತಾನು ಹೇಳಿದಂತೆ ಲಿಂಗರೂಪಿಯಾಗಿ ಪರಶುರಾಮರಿಗೆ ದರ್ಶನವನ್ನು ನೀಡುತ್ತಾರೆ. ಅನಂತರ ಪರಶುರಾಮರು ವಿಶ್ವಕರ್ಮರನ್ನು ಕರೆಸಿ ಸುಂದರವಾದ ದೇವಸ್ಥಾನವನ್ನು ಹಾಗೂ ಪಟ್ಟಣವನ್ನು ನಿರ್ಮಿಸುತ್ತಾರೆ. ಈ ರೀತಿಯಲ್ಲಿ ಶಿವನ ಆಜ್ಞೆಯಂತೆ ಪರಶುರಾಮರಿಂದ ಶ್ರೀಕ್ಷೇತ್ರ ಕದ್ರಿ ದೇವಸ್ಥಾನ ಹಾಗೂ ತುಳುನಾಡು ಸೃಷ್ಟಿಯಾಯಿತು. ವೀಕ್ಷಕರೇ, ಸಾಧ್ಯವಾದರೆ ಎಲ್ಲರೂ ಕೂಡ ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತೊಂದು ಹೊಸ ವಿಷಯವನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಎಲ್ಲರೂ ಕೂಡ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.